ಹಲೋ, ಏನು ಇಷ್ಟೊಂದು ವೆಹಿಕಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ರೋಡು ಗೊತ್ತಿರೋರ್ಗಂತೂ ಏನಕ್ಕೆ ಇಷ್ಟೊಂದು ರೋಡು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಗೊತ್ತೇ ಇರುತ್ತೆ. ಅದಂತೂ ನೋಡ್ತಿದ್ದೀರಾ ಏನಕ್ಕೆ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಅಂದರೆ, ಕಾಂತಾರ ಫಿಲಮು ರಿಲೀಸ್ ಆಗಿದೆ. ಅದಕ್ಕಂತೂ ಫುಲ್ ಎಲ್ಲ ಜನಗಳು. ಅದರಲ್ಲಂತೂ ಟಿಕೆಟ್ಗೆ ನೋಡಿ ಯಾವ ಥರ ಕ್ಯೂವಲ್ಲಿ ನಿಂತಿದ್ದಾರೆ ಅಂತ. ನಮ್ಗೆ ಹೆಂಗೋ ಸದ್ಯಕ್ಕೆ ಟಿಕೆಟು ಗೊತ್ತಿರೋರು ಇದ್ದಿದ್ದರಿಂದ ಟಿಕೆಟು ಸಿಕ್ತು. ಹಾಗಾಗಿ ನಾವು ಸುಮ್ಮನೆ ಆರಾಮ್ಸೆ ನಿಂತಿದ್ದೋ. ಬಟ್ ಈ ಕ್ರೌಡ್ ನೋಡಿದ್ರಂತೂ ನನಗೆ ಫುಲ್ಲು ಶಾಕು. ಏನಪ್ಪ ಇಷ್ಟು ಜನ, ಅದು ದಸರಾ ದಿನವೇ ರಿಲೀಸ್ ಆಗಿದೆ. ಏನಪ್ಪ ಇಷ್ಟೊಂದು ಜನ, ಇಷ್ಟೊಂದು ಅವ್ರು ನೋಡ್ತಿದ್ದಂಗೆ ನನಗೆ ಅಷ್ಟು ಸಖತ್ತಾಗೈತಾ ಮೂವಿ, ಅಷ್ಟೊಂದು ಕ್ರೇಜ್ ಆಯಿತಾ ಅಂತ ಅಂದ್ಕೊಂಡೆ. ಕೆ ಆರ್ ನಗರದಲ್ಲಿ 2 ಥಿಯೇಟ್ರಿಗೂ, ಈ ವೆಂಕಟೇಶ್ವರ ಮತ್ತು ಗೌರಿಶಂಕರ್ 2 ಥಿಯೇಟ್ರಿಗೂ ಹಾಕಿದ್ದಾರೆ. ಆದರೂ ಫುಲ್ ಅಲ್ಲೂ ತುಂಬ ರಶ್ಶು, ಇಲ್ಲೂ ತುಂಬ ರಶ್ಶು. ಬಟ್ ಹಾನೆಸ್ಟಾಗಿ ಹೇಳಬೇಕು ಅಂತ ಅಂದರೆ ಮೂವಿ ಮಾತ್ರ ಸೈಕ್ ಆಗಿದೆ ಅಂತಲೇ ಹೇಳ್ಬೋದು. ಕಾಂತಾರ ಮೂವಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಏನಿತ್ತು, ಅದ್ರ ಕಾಂತಾರ ಚಾಪ್ಟರ್ 1 ಅದಕ್ಕಿಂತ 10 ಪಟ್ಟು ಇದೆ. ಪ್ಲೀಸ್ ಯಾರೂ ಮಿಸ್ ಮಾಡದೆ ಹೋಗಿ ಮೂವಿನ ನೋಡಿ ಅಂತ ಹೇಳ್ತೀನಿ. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ಹೀರೋಗೂ ಫ್ಯಾನ್ಸ್ ಅನ್ನೋದು ಇದ್ದೇ ಇರುತ್ತೆ. ಅಯ್ಯೋ ಇದು ಆ ಹೀರೋ ಮೂವಿ, ಈ ಹೀರೋ ಮೂವಿ ಅಂತ ನೋಡೋದನ್ನ ಬಿಟ್ಟು ಕನ್ನಡ ಫಿಲಮ್ಸ್ನ ಬೆಳೆಸಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ರಿಷಬ್ ಶೆಟ್ಟಿ ಸರ್ದು ಆ್ಯಕ್ಟಿಂಗಿಗೆ ಮಾತ್ರ ಫಿದಾ ಆಗೋಗ್ಬಿಟ್ಟೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಎಲ್ಲ ಮಿಸ್ ಮಾಡದೆ ಮೂವಿನ ಹೋಗಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.